ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 23ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ವಸ್ತ್ರಾಪಹರಣದ ಆಧ್ಯಾತ್ಮಿಕ ರಹಸ್ಯವನ್ನು ನೋಡಿದೆವು. ಇಂದು ಬೃಂದಾವನದ ಇತಿಹಾಸದಲ್ಲೇ ಅತ್ಯಂತ ರೋಚಕ ಘಟ್ಟವಾದ ಗೋವರ್ಧನಗಿರಿಯ ಪೂಜೆಯ ಬಗ್ಗೆ ತಿಳಿಯೋಣ. ಬೃಂದಾವನದ ಜನರು ಪ್ರತಿ ವರ್ಷ ಮಳೆಗಾಗಿ ಇಂದ್ರದೇವನನ್ನು ಪೂಜಿಸುತ್ತಿದ್ದರು. ಆದರೆ ಈ ಬಾರಿ ಕೃಷ್ಣನು ಆ ಪದ್ಧತಿಯನ್ನು ಬದಲಿಸಿ ಇಂದ್ರನ ಬದಲು ನಮಗೆ ಅನ್ನ ನೀಡುವ ಪ್ರಕೃತಿಯನ್ನು ಪೂಜಿಸಲು ಹೇಳುತ್ತಾನೆ. ಇದರಿಂದ ಕೋಪಗೊಂಡ ಇಂದ್ರ ಏನು ಮಾಡಿದ? ಕೃಷ್ಣ ಬೃಂದಾವನವನ್ನು ಹೇಗೆ ರಕ್ಷಿಸಿದ? ಬನ್ನಿ ಈ ಅದ್ಭುತವನ್ನು ನೋಡೋಣ. ಕೃಷ್ಣನ ಮಾತಿನಂತೆ ಬೃಂದಾವನದ ಜನರು ಇಂದ್ರನ ಪೂಜೆ ನಿಲ್ಲಿಸಿ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಇದರಿಂದ ದೇವಲೋಕದ ರಾಜ ಇಂದ್ರನಿಗೆ ಅಹಂಕಾರ ಘಾಸಿಯಾಗುತ್ತದೆ. ಅವನು ತನ್ನ ಸಂವರ್ತಕ ಎಂಬ ಮೋಡಗಳಿಗೆ ಬೃಂದಾವನವನ್ನು ನಾಶ ಮಾಡುವಂತೆ ಆದೇಶಿಸುತ್ತಾನೆ. ಕ್ಷಣಾರ್ಧದಲ್ಲಿ ಆಕಾಶ ಕಪ್ಪಾಗಿ ಗುಡುಗು ಸಿಂಚನದೊಂದಿಗೆ ಭೀಕರ ಮಳೆ ಸುರಿಯತೊಡಗಿತು. ಇಡೀ ಬೃಂದಾವನವೇ ಪ್ರವಾಹದಲ್ಲಿ ಮುಳುಗುವ ಸ್ಥಿತಿ ಬಂದಾಗ ಜನರು ಗಾಬರಿಯಿಂದ ಕೃಷ್ಣನ ಬಳಿ ಓಡಿಬಂದರು. ಕೃಷ್ಣನು ನಗುತ್ತಾ ಎಲ್ಲರಿಗೂ ಧೈರ್ಯ ಹೇಳುತ್ತಾನೆ. ಅವನು ಮೆಲ್ಲನೆ ನಡೆದು ಬೃಹತ್ ಗೋವರ್ಧನ ಬೆಟ್ಟದ ಬಳಿ ಹೋಗಿ ತನ್ನ ಎಡಗೈ ಕಿರುಬರಳಿನಿಂದ ಆ ಬೆಟ್ಟವನ್ನೇ ಛತ್ರಿಯಂತೆ ಎತ್ತಿ ಹಿಡಿಯುತ್ತಾನೆ. ಇಡೀ ಬೃಂದಾವನದ ಜನರು, ಹಸುಗಳು ಮತ್ತು ಪ್ರಾಣಿಗಳು ಆ ಬೆಟ್ಟದ ಅಡಿಯಲ್ಲಿ ಆಶ್ರಯ ಪಡೆಯುತ್ತಾರೆ. ಕೃಷ್ಣನು ಒಂದಲ್ಲ ಎರಡಲ್ಲ ಸತತ 7 ದಿನಗಳ ಕಾಲ ಆ ಬೆಟ್ಟವನ್ನು ಹಾಗೆಯೇ ಹಿಡಿದು ನಿಲ್ಲುತ್ತಾನೆ. ಇಂದ್ರನು ತನ್ನೆಲ್ಲಾ ಶಕ್ತಿಯನ್ನು ಬಳಸಿದರೂ ಕೃಷ್ಣನನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಬೆಟ್ಟದ ಅಡಿಯಲ್ಲಿ ಮಳೆಯ ಆರ್ಭಟ ಕೇಳಿಸುತ್ತಿದ್ದರೂ ಕೃಷ್ಣನ ಹತ್ತಿರವಿದ್ದ ರಾಧೆ ಮತ್ತು ಗೋಪಾಲಕರಿಗೆ ಅದು ವೈಕುಂಠದಂತೆ ಭಾಸವಾಗುತ್ತಿತ್ತು. ರಾಧೆ ಕೃಷ್ಣನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವನ ಆಯಾಸವನ್ನು ಮರೆಸಲು ಮನಸ್ಸಿನಲ್ಲೇ ಪ್ರೇಮದ ಗೀತಿಗಳನ್ನು ಹಾಡುತ್ತಿದ್ದಳು. 7 ದಿನಗಳ ನಂತರ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ಕೃಷ್ಣನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸುತ್ತಾನೆ. ಪ್ರಕೃತಿಯನ್ನು ಸಂರಕ್ಷಿಸುವವನೇ ನಿಜವಾದ ದೈವ ಎಂದು ಜಗತ್ತಿಗೆ ಅರಿವಾಗುತ್ತದೆ. ಸ್ನೇಹಿತರೆ, ಕೃಷ್ಣ ನಮಗೆ ಕಲಿಸಿದ ಪಾಠವೇನೆಂದರೆ ನಮ್ಮನ್ನು ಸಲಹುವ ಪ್ರಕೃತಿಯೇ ದೇವರು. ಆ ನಂಬಿಕೆ ನಮ್ಮಲ್ಲಿದ್ದರೆ ಎಂತಹ ಮಹಾಪ್ರವಾಹ ಬಂದರೂ ಕೃಷ್ಣ ನಮ್ಮನ್ನು ರಕ್ಷಿಸುತ್ತಾನೆ. ನಾಳೆಯ 24ನೇ ದಿನದ ಭಾಗದಲ್ಲಿ ಕೃಷ್ಣನಿಗೆ ಗೋವಿಂದ ಎಂಬ ಪಟ್ಟಾಭಿಷೇಕವಾದ ಸುಂದರ ಕ್ಷಣಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ. ಜೈ ಶ್ರೀ ರಾಧಾಕೃಷ್ಣ.